ಈ ಬಿಸಿ ಬಿಸಿ ಬೇಸಿಗೆ ಟೈಮಲ್ಲಿ ಮಜ್ಜಿಗೆ ಸಾರು ಮಾಡ್ಕೊಂಡು ತಿಂತಾಯಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಸೊ ಯಾವಾಗಲೂ ಮಜ್ಜಿಗೆ ಸಾರು ಈ ಥರ ತಿಂದು ಬೇಜಾರಾಗಿಬಿಟ್ಟಿರುತ್ತೆ. ಸೊ ಅಂಥವ್ರು ಈ ಥರ ಈಸಿಯಾಗಿ ಮಜ್ಜಿಗೆ ಸಾರನ್ನು ಮಾಡ್ಕೊಂಡು ತಿನ್ಬೋದು. ಸೊ ಮೊದಲಿಗೆ ಫಸ್ಟು ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡು ಅದನ್ನು ರುಬ್ಕೊಂಡ್ರೆ ನಾವು ಕೆನೆ ಆ ಥರದ್ದೆಲ್ಲ ಏನೂ ಬರೋಲ್ಲ ನೋಡಿ, ನೀಟಾಗಿ ಆಗೋಗುತ್ತೆ. ಮುಂಚೆ ಎಲ್ಲ ಕೆನೆ ಇರ್ತಾಯಿತ್ತು, ಇವಾಗೆಲ್ಲ ಆ ಥರನೂ ಕೊಡೋಲ್ಲ ಅಂಗಡಿಗಳಲ್ಲಿ. ಅದೇನು ಹಾಕಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಂಚೂರು ಕೆನೆ ಬರೋಲ್ಲ ಮೊಸರಲ್ಲಿ, ಎಲ್ಲ ಅವರೇ ತೊಗೊಂಬಿಟ್ಟಿರ್ತಾರೆ. ಸೊ ನೆಕ್ಸ್ಟು ಇದು ನೆನೆಸಿರೋ ಅಂಥ ಅಕ್ಕಿ, ಇಲ್ಲಾಂದರೆ ಅಕ್ಕಿ ಹಸಿಟ್ಟಾದರೂ ಓಕೆ, ಮೆಣಸಿನ್ಕಾಯಿ, ಒಂಚೂರು ಸಾಂಬಾರು ಪುಡಿ, ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ನೀರನ್ನು ಇಷ್ಟನ್ನು ಹಾಕಿ ರುಬ್ಕೋಬೇಕು. ರುಬ್ಕೊಂಡಿರೋ ಅಂಥದ್ದನ್ನು ಸ್ವಲ್ಪ ಒಗ್ಗರಣೆ ಕೊಡಬೇಕು. ಫಸ್ಟು ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟು ನಾವು ರುಬ್ಕೊಂಡಿರೋ ಅಂಥ ಮಿಶ್ರಣನ ಅದರೊಳಗಡೆ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಾದಮೇಲೆ ಮಜ್ಜಿಗೆ ಮಾಡ್ಕೊಂಡಿರ್ತೀವಲ್ವ ನಾವು, ಅದನ್ನು ತೆಗೆದು ಅದರೊಳಗಡೆ ಹುಯ್ದು ಅದು ಸ್ವಲ್ಪ ಒಡೆದೋದಂಗೆ ಅನಿಸುತ್ತೆ. ಸೊ ಹಂಗಾಗಿ ಆ ಥರ ಆಗಬಾರ್ದು ಅಂತಂದರೆ ನಾವು ಕುದಿಯೋವರೆಗೂ ಅದನ್ನು ಕಲಿಸ್ತಾನೇ ಇರಬೇಕು. ಒಂದ್ಸಲಿ ಕುದ್ಮೇಲೆ ಮತ್ತೆ ಏನು ಕಲಿಸೋ ಅವಶ್ಯಕತೆ ಇಲ್ಲ. ಸೊ ಎಲ್ಲರೂ ಕೂಡ ಮಜ್ಜಿಗೆ ಸಾರು ಮಾಡಿಕೊಂಡು ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ.